ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗೌಡ. ನಾನು ಇವತ್ತು ಮೊಟ್ಟೆ ಹಾಕಿ ಗೋಬಿ ಹಾಕಿ ಗೋಬಿ ರೈಸ್ ಮಾಡ್ತೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿದೆ, ಅಷ್ಟೇ ರುಚಿಯಾಗಿ ಇದೆ. ಇದು ರಾತ್ರಿ ಅನ್ನ ಉಳಿದ್ರೂ ಮಾಡ್ಕೋಬಹುದು, ಅಷ್ಟೇ ಚೆನ್ನಾಗಿರುತ್ತೆ. ಅವಾಗೆ ಬಿಸಿ ಅನ್ನಗಳು ಚೆನ್ನಾಗಿರುತ್ತೆ. ಈ ಗೋಬಿ ರೆಸಿಪಿ ಎಲ್ಲ ನಂದು ಶಾರ್ಟ್ ವಿಡಿಯೋದಲ್ಲಿ ಇಕ್ಕಿರ್ತೀನಿ, ನೀವು ಬೇಕಂದ್ರೆ ಅದರಲ್ಲಿ ನೋಡಿ. ಗೋಬಿ ಅಂದ್ರೆ ತುಂಬಾ ಟೇಸ್ಟಿ ಇದೆ. ಇದಕ್ಕೆ ನಾನೆಲ್ಲ ಮನೆ ಫುಡ್ಡೇ ಹಾಕಿದ್ದೀನಲ್ಲ, ಇದಕ್ಕೇನು ಬೇರೆದೇನು ಹಾಕಿಲ್ಲ. ಸ್ವಲ್ಪ ಕೆಂಪು ಕಲರ್ ಬರ್ಬೇಕಂದ್ರೆ ನೀವು ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಕೋರಿ, ಕಲರ್ ಬರುತ್ತೆ. ಗೋಬಿ ರೈಸ್ಗೆ ಏನೇನ್ ಹಾಕ್ಬೇಕಂತ ತೋರಿಸ್ತೀನಿ ಬನ್ನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಅದಕ್ಕೆ ಬೀನ್ಸ್ ಆದ ತಕ್ಷಣ ಸ್ವಲ್ಪ ಕ್ಯಾರೆಟ್ ಹಾಕೋಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಬೀನ್ಸು ಕ್ಯಾರೆಟ್ ಎಲ್ಲ ಒಂದೇ ಸತಿ ಹಾಕಿದ್ರು ಪರವಾಗಿಲ್ಲ. ಈರುಳ್ಳಿ ಏನು ಗೋಲ್ಡನ್ ಕಲರ್ ಬರೋದು ಬೇಡ ಇದಕ್ಕೆ. ಅದಾದ್ಮೇಲೆ ಕ್ಯಾಪ್ಸಿಕಮ್ ಉದ್ದ ಕಟ್ ಮಾಡ್ಕೊಂಡು, ಸ್ವಲ್ಪ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಇದೆಲ್ಲ ಚೆನ್ನಾಗಿ ಬೇಯಬೇಕು, ಯಾಕಂದ್ರೆ ಬೀನ್ಸ್ ಕ್ಯಾರೆಟ್ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಅದು ತುಂಬಾ ಸ್ಮೂತ್ ಆಗೋವರೆಗೂ ಬೇಯಿಸ್ಬೇಕು. ಅದು ಅವಾಗ ಚೆನ್ನಾಗಿರುತ್ತೆ. ಅದು ಬೇಯಿದ ತಕ್ಷಣ ಅದಕ್ಕೆ ನಾನು ಒಂದೆರಡು ಮೊಟ್ಟೆ ತಗೊಂಡಿದ್ದೀನಿ. ಎರಡಾದ್ರೆ ಈ ಅನ್ನಕ್ಕೆ ಸರಿ ಹೋಗುತ್ತೆ. 2 ಮೊಟ್ಟೆ ಹಾಕಿ ಚೆನ್ನಾಗಿ ಮೊಟ್ಟೆ ಎಲ್ಲ ಫ್ರೈ ಮಾಡ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಗೋಬಿನೂ ತುಂಬಾ ಟೇಸ್ಟಿ ಆಗಿದೆ. ಒಂದ್ಸತಿ ನೀವು ಮನೆಯಲ್ಲಿ ನೋಡ್ಕೊಂಡು ಮಾಡಿ. ನಾನು ಶಾರ್ಟ್ ವಿಡಿಯೋದಲ್ಲಿ ಫುಲ್ ಇಕ್ಕಿರ್ತೀನಿ, ಅದರಲ್ಲಿ ಗೋಬಿದು ರೈಸ್ ಎರಡು ಇಕ್ಕಿರ್ತೀನಿ. ನೀವು ಬೇಕಾದ್ರೆ ಅಲ್ಲೋಗಿ ನೋಡ್ಬೋದು. ಮೊಟ್ಟೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಆದ್ಮೇಲೆ ಅದು ಅನ್ನ ಹಾಕೋಬೇಕು. ನಿಮ್ಗೆ ಅನ್ನ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು ಅದಕ್ಕೆ ಕರೆಕ್ಟಾಗಿ ಹಾಕ್ತಾ ಇದ್ದೀನಿ. ಅನ್ನ ಹಾಕಿದ್ಮೇಲೆ ಅನ್ನ ಮೇಲೆ ಸ್ವಲ್ಪ ಖಾರ ಪುಡಿ ಹಾಕೋಬೇಕು. ಖಾರ ಪುಡಿ ಆದ ನಂತರ ಸ್ವಲ್ಪ ಗರಂ ಮಸಾಲ ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗರಂ ಮಸಾಲ ಸ್ವಲ್ಪ ಹಾಕೊಳ್ಳಿ. ಗರಂ ಮಸಾಲ ಆದ್ಮೇಲೆ ಉಪ್ಪು ಹಾಕೋಬಿಡಿ. ಉಪ್ಪಿಗೆ ನಿಮ್ಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನಂದ್ರೆ ಒಂದು ಚಿಕ್ಕ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸೋಯಾ ಸಾಸ್ ಹಾಕ್ತೀವಿ. ಸೋಯಾ ಸಾಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಲರ್ ಬರುತ್ತೆ. ಅಂತ ಸ್ವಲ್ಪ ಹಾಕ್ರಿ, ಜಾಸ್ತಿ ಹಾಕ್ಬೇಡಿ. ಇದಕ್ಕೆ ಟೊಮೊಟೊ ಸಾಸನ್ನು ಚೆನ್ನಾಗಿರುತ್ತೆ. ನಾನು ಟೊಮೊಟೊ ಸಾಸ್ ಹಾಕಿಲ್ಲ, ಬರೀ ಸೋಯಾ ಸಾಸ್ ಒಂದೇ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿ ನೀಟಾಗಿ ಹಂಗೆ ಕಲಿಸ್ಬಿಡ್ರಿ. ಎಲ್ಲದಕ್ಕೂ ಮಸಾಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಹಾಗೆಲ್ಲ ಅಂಟಿದ್ಮೇಲೆ ಅದ್ರ ಮೇಲೆ ಗೋಬಿ ಹಾಕೋಬೇಕು. ಇದು ಗೋಬಿ ನಾನು ಮನೆಯಲ್ಲೇ ಮಾಡಿದ್ದೀನಿ, ಚೆನ್ನಾಗಿದೆ ಗೋಬಿ ಮಾತ್ರ. ಎಲ್ಲ ಹಾಕಿ ನೀಟಾಗಿ ಒಂದ್ಸತಿ ಕೆಳಗಡೆ ಮೇಲ್ಗಡೆ ಕೆಳಗಡೆಗೆ 1-2 ನಿಮಿಷ ಚೆನ್ನಾಗಿ ಬಿಸಿ ಆಗ್ಬೇಕು. ಬಿಸಿ ಇದ್ರೇನೆ ತಿನ್ನಕ್ಕೆ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿ ಇರುತ್ತೆ. ಎಲ್ಲ ನೀಟಾಗಿ ಹಾಕೋಬೇಕು, ಅವಾಗ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿದ್ಮೇಲೆ ಹಂಗೆ ಎತ್ತಿ ನೋಡಿದ್ರೆ ಉದುರಾಗಿರುತ್ತೆ. ಅನ್ನ ಪುಡಿ ಇದ್ರೆ ಚೆನ್ನಾಗಿರುತ್ತೆ. ಅನ್ನ ಮಾಡೋವಾಗ ಸ್ವಲ್ಪ ಆಯಿಲ್ ಹಾಕಿದ್ರೆ ಸಾಕು, ತುಂಬಾ ಪುಡಿ ಆಗ್ಬಿಡುತ್ತೆ. ಆಮೇಲೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಗಿದಂತೆ ಲೆಕ್ಕ ಅಷ್ಟೇ. ನೋಡ್ದಾ ಗೋಬಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ, ಮೃದುವಾಗಿದೆಯಲ್ಲ. ಗೋಬಿನೂ ಚೆನ್ನಾಗಿದೆ, ಹಂಗೆ ಗೋಬಿ ರೈಸ್ನು ಚೆನ್ನಾಗಿದೆ. ಗೋಬಿ ನಾವು ಮಾಡೋದ್ರಲ್ಲೇ ತುಂಬಾ ಟೇಸ್ಟ್ ಇರುತ್ತೆ. ನಿಮ್ಗೆ ಬೇಕಂದ್ರೆ ಇದು ಸ್ವಲ್ಪ ಕಾರ್ನ್ ಫ್ಲವರ್ ಹಾಕೊಂಡು ಸಾಸ್ ತರ ಮಾಡಿ ಸ್ಮೂತ್ ಆಗಿ ಮಾಡ್ಕೋಬಹುದು ಗೋಬಿ. ನಾವು ಆ ತರ ಮಾಡಿಲ್ಲ. ನಮ್ಗೆ ಸ್ವಲ್ಪ ಸಾಸ್ ಆದ್ರೆ ಸ್ಮೂತ್ ಇದ್ರೆ ಚೆನ್ನಾಗಿರಲ್ಲ. ಈ ತರ ಡ್ರೈ ಇದ್ರೇನೆ ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾವು ಈ ತರ ಡ್ರೈ ಮಾಡ್ಕೊತೀವಿ. ಇದೇ ತರಾನೇ ಮಾಡ್ಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, ಬಾಯ್ ಫ್ರೆಂಡ್ಸ್.